ನಮಸ್ಕಾರ. ಭಾರತೀಯ ಆಧುನಿಕ ರಂಗಭೂಮಿಯ ದಿಗ್ದರ್ಶಕರಿಗೆ ಸಂಬಂಧಪಟ್ಟ ಹಾಗೆ ನಾನು ಆರಂಭಿಸಿರುವಂಥ ಉಪನ್ಯಾಸದ ಕೊನೆಯ ಮಾಲಿಕೆ ಇದು. ಈ ಹೊತ್ತು ನಾನು ಕಾವಲಂ ಪಣಿಕ್ಕರ್ ಅವರ ಕುರಿತು ಮಾತನಾಡ್ತಾ ಇದ್ದೇನೆ. ಒನ್ಸ್ ಅಗೇನ್ ಅವರ ಕುರಿತು ಅಂತಂದರೆ ಅವರ ಬಯೋಗ್ರಫಿ ಬಗ್ಗೆ ಅಲ್ಲ, ಅವರ ರಂಗಚಿಂತನೆಯ ಬಗ್ಗೆ, ರಂಗಭೂಮಿಯ ಬಗ್ಗೆ ಅವರು ಅಂದುಕೊಂಡಿರಬಹುದಾದಂಥ ಸಂಗತಿಗಳು ಏನು ಎನ್ನುವುದನ್ನು, ಅವರ ಕೆಲವು ಪ್ರಯೋಗಗಳು, ಅವರ ಸಂದರ್ಶನಗಳು ಮತ್ತು ಇತರ ಸಂಗತಿಗಳ ಮೂಲಕ ನಾನು ಕಂಡುಕೊಂಡ ರೀತಿಯಲ್ಲಿ ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಈಗಾಗಲೇ ನಾನು ಪರಿಚಯಿಸಿರುವಂತಹ ಕಾರಂತ್ ಆಗಲಿ, ಕನ್ನಯ್ಯಲಾಲ್ ಆಗಲಿ, ಹಬೀಬ್ ತನ್ವೀರ್ ಆಗಲಿ, ಒಂದು ಗ್ರಾಮೀಣವಾದಂಥ ರಂಗಭೂಮಿಯ ಜೊತೆಗೆ, ಲೋಕ ಧರ್ಮದ ಜೊತೆಗೆ ಮತ್ತು ಒಂದು ರಿಚುವಲ್ನ ಜೊತೆಗೆ ತುಂಬ ಆಳವಾದಂಥ ಸಂಬಂಧವನ್ನು ಇಟ್ಟುಕೊಂಡವರಾದರೆ, ಕಾವಲಂ ತುಂಬ ಭಿನ್ನವಾದಂಥ ಇನ್ನೊಂದು ಮಾರ್ಗಕ್ಕೆ ಸಂಬಂಧಪಟ್ಟವು. ಇದನ್ನು ಮಾರ್ಗ ಅಂತ ಕರೀಬೋದು. ಹೆಚ್ಚು ಮಾರ್ಗ ಪರಂಪರೆಗೆ, ನಾವು ಯಾವುದನ್ನು ಅಭಿಜಾತ ಅಂತ ಕರಿತೀವೋ ಅಥವಾ ಕೆಲವು ಸಾರಿ ಕ್ಲಾಸಿಕ್ಸ್ ಅಂತ ಕರಿತೀವೋ ಅಂಥ ಪರಂಪರೆಗೆ ಸೇರಿದವು. ಹಾಗಂತ ಈ ಕ್ಲಾಸಿಕ್ ತನ ಅನ್ನೋದು ಎಲ್ಲಿಯೋ ಭೂಮಿಯನ್ನು ಮರೆತು ಆಕಾಶದಲ್ಲಿ ದೃಷ್ಟಿ ನೆಟ್ಟಂಥದ್ದಲ್ಲ. ಅದು ಇಲ್ಲಿಯ ರೂಟ್ನ ಹುಡುಕಿಕೊಂಡು ಹೊರಟಂತಹ ಅಭಿಜಾತ ಪರಂಪರೆಯಲ್ಲಿ, ಅಥವಾ ಈ ರೂಟಿನಿಂದ ಹೊಮ್ಮಿದಂತಹ ಒಂದು ಕ್ಲಾಸಿಕ್ ತನದ್ದು, ಅಭಿಜಾತ ಅಭಿರುಚಿಗೆ ಸಂಬಂಧಪಟ್ಟ. ಹೆಚ್ಚು ಮಲಯಾಳಿಗಳಿಗೆ ಕಾವಲಂ ಜನಪ್ರಿಯ ಮತ್ತು ಥಿಯೇಟ್ರಿನ ಬೇರೆ ಬೇರೆ ಫೆಸ್ಟಿವಲ್ನಲ್ಲಿ ಅಲ್ಲಿ ಇಲ್ಲಿ ಕಾವಲಂ ಅವರ ನಾಟಕವನ್ನು ನೋಡಿದವರಿಗೆ ಪರಿಚಯ. ಆದರೆ ಕರ್ನಾಟಕದ ಬಹುತೇಕ ಉತ್ಸವಗಳಲ್ಲಿ ಕಾವಲಂ ಪಣಿಕ್ಕರ್ ಅವರ ನಾಟಕಗಳು ಆಗಿದ್ದಾವೆ, ಆಗ್ತಿರ್ತವೆ. ಇತ್ತೀಚೆಗೆ ಮೈಸೂರಿನ ಬಹುರೂಪಿಯಲ್ಲಿ ಅವರ ಮರಣೋತ್ತರದ ಸಂದರ್ಭದಲ್ಲಿಯೂ ಅವರ ತಂಡ ಬಂದು ಮಧ್ಯಮ ವ್ಯಾಯೋಗ ನಾಟಕವನ್ನು ಪ್ರದರ್ಶಿಸಿತ್ತು. ಸೊ ಕಾವಲಂ ಅವರ ಬಹು ಮುಖ್ಯವಾದಂತಹ ಕೊಡುಗೆಯನ್ನು ನಾವು ಅವಲೋಕಿಸುವುದಕ್ಕೆ ಪೀಠಿಕೆಯಾಗಿ ನಾನು ಒಂದು ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಒಂದು ರಂಗಭೂಮಿ ವೇದದ ರುಕ್ ಅಂತ ಕರಿತೀವಲ್ಲ, ಮೊದಲ ರುಕ್. ಆ ರುಕ್ನಲ್ಲಿ ಇದ್ದ ಹಾಗೆ ಏನು ಅಂದರೆ, ರುಕ್ ಏನು ಹೇಳುತ್ತೆ ಅಂದರೆ, ನೀನು ಏಕಕಾಲದಲ್ಲಿ ಸನಾತನನೂ ನೂತನನೂ ಆಗಿರು ಅಂತ ಹೇಳಿ. ರಂಗಭೂಮಿಗೆ ಅಥವಾ ಯಾವುದೇ ಆರ್ಟಿಗೆ ಈ ಗುಣ ಬಹಳ ಮುಖ್ಯವಾದಂಥ ಗುಣ. ಏನಿದು ಸನಾತನ ಅಂತಂದ್ರೆ ನಮ್ಮ ರೂಟ್, ನಮ್ಮ ಪರಂಪರೆ, ನಮ್ಮ ಸ್ಮೃತಿ. ನೂತನ ಅನ್ನೋದು ಇವತ್ತು ಮತ್ತು ನಾಳೆಗೆ ಸಂಬಂಧಪಟ್ಟಿದೆ. ಇದು ಎರಡು ಏಕಕಾಲದಲ್ಲಿ ಇರ್ತದೆ ಅಂತ. ನೂತನತೆಯನ್ನ ಮರೆತಂತಹ ಸನಾತನತೆ ಅದು ಗೊಡ್ಡು ಆಗ್ತದೆ. ಅದರಲ್ಲಿ ಯಾವ ಕ್ರಿಯೇಟಿವ್ನೆಸ್ ಸಿಕ್ಕೋದಿಲ್ಲ. ಹಾಗಂತ ಹೇಳಿ ಸನಾತನತೆಯನ್ನ ಅರ್ಥ ಮಾಡಿಕೊಳ್ಳದೆ ಅದನ್ನು ಮರೆತಂತಹ, ಪರಂಪರೆಯನ್ನು ನಿರಾಕರಿಸಿದಂತಹ ನೂತನತೆ ಬರೀ ಲೋಲುಪತೆ ಆಗಿದೆ. ಅದು ಯಾರನ್ನು ಮುಟ್ಟೋದಿಲ್ಲ, ಅಥವಾ ಆ ಕ್ಷಣದ ಥ್ರಿಲ್ಲಿಗೆ ಮಾತ್ರ ಸಂಬಂಧಪಟ್ಟದ್ದಾಗಿರುತ್ತೆ, ವಿವೇಕವನ್ನು ದಾಟಿಸುವುದಕ್ಕೆ ವಿಫಲವಾಗ್ತದೆ. ಹಾಗಾಗಿ
ಇದು ಎರಡರ ಬೆಸುಗೆ ಇದೆಯಲ್ಲ, ಇದು ಎಲ್ಲ ಕಲೆಗಳಿಗೆ ಅಂತೂ ರಂಗಭೂಮಿಗಂತೂ ತುಂಬಾ ಮುಖ್ಯವಾದಂಥದ್ದಾಗಿದೆ. ರಂಗಭೂಮಿಯ ಮೂಲ ಸ್ವರೂಪದಲ್ಲಿ ಇದೆ ಇದು. ಹೀಗಾಗಿ ನನಗೆ ಕಾವಲಂ ಪಣಿಕ್ಕರ್ ಅವರ ರಂಗ ಪ್ರಯೋಗಗಳು, ಅವರ ರಂಗ ಸಿದ್ಧಾಂತ, ಅವರು ಕಟ್ಟುತ್ತಾ ಇರುವ ರಂಗಭಾಷೆ ಈ ಸನಾತನ ಮತ್ತು ನೂತನದ ಅದ್ಭುತವಾದ ಮಿಳಿತ ಅಂತ ಅನ್ಸುತ್ತೆ. ಈ ಹೊತ್ತು ನಾವು ಇದು ಎರಡರ ನಡುವೆ ಬಿರುಕಂತ ಅನ್ಕೊಂತಿದ್ದೀವಿ. ಪರಂಪರೆಯ ಹೆಸರು ಹೇಳಿದರೆ ನಾವು ಯಾವುದೊಂದು ಪಕ್ಷಕ್ಕೆ ಹೋಗ್ಬಿಡ್ತೀವಿ, ಇನ್ನೊಂದು ನೂತನ ಅಂತ ಹೇಳಿದರೆ ಇನ್ನೊಂದು ಕಡೆಗೆ ಸರಿಸ್ಕೊಂಡ್ಬಿಡ್ತೀವಿ. ಹೀಗೆ ನಮ್ಮನ್ನು ಮತ್ತೆ ಮತ್ತೆ ಸೀಳಿಕೊಂಡು ಬಿರುಕನ್ನು ಸೃಷ್ಟಿಸಿಕೊಂಡಿರುವ ಹೊತ್ತಿನಲ್ಲಿ ಕಾವಲಂ ಒಂದು ವಿವೇಕವನ್ನು, ಈ ಹೊತ್ತಿನ ವಿವೇಕವನ್ನು, ಅಗತ್ಯವನ್ನು ನಮಗೆ ಕೊಡ್ತಾರೆ ಅಂತ ನಾನು ಎರಡನೆಯದು, ರಂಗಭೂಮಿ ಸಾಹಿತ್ಯದ ಜೊತೆಗೆ ಒಂದು ಮಾತು ಬಿಡೋದಕ್ಕೆ ಶುರು ಮಾಡಿ, ಸಾಹಿತ್ಯದ ಸಾಹಚರ್ಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಶುರು ಮಾಡಿ. ಅದು ಸಾಹಿತ್ಯ ಅಂದರೇನು ಅಂತ ನಾವು ಏನು ಅಂದ್ಕೊಂಡಿದ್ದೀವೋ ಅದರಲ್ಲಿರುವಂಥ ತಪ್ಪು ಕಲ್ಪನೆಯಿಂದ ಆಗಿರುವಂಥದ್ದೇ ಹೆಚ್ಚು. ಬರೇ ಮಾತುಗಳು ನಾಟಕ ಆಗಲ್ಲ, ಆದ್ದರಿಂದ ಸಾಹಿತ್ಯ ನಾಟಕ ಆಗಲ್ಲ ಅಂತ ಜನರಲೈಸ್ ಸ್ಟೇಟ್ಮೆಂಟನ್ನು ಹಾಕ್ತಾ ಇದೆ. ಮತ್ತು ಈ ಕಾರಣಕ್ಕಾಗಿ ಯಾವುದೋ ಕಾಲದಲ್ಲಿ ಸಾಹಿತಿಗಳೆನಿಸಿಕೊಂಡವರು ರಂಗಭೂಮಿಯನ್ನು ಆಳ್ತಾ ಅದರ ರಂಗವಿಮರ್ಶೆಯನ್ನು ಕರೀತಾ ಇರುವ ಅದು ಅತಿಯಾದ ಸಂದರ್ಭದಲ್ಲಿ ಅದರ ಜೊತೆಗಿನ ಜಗಳದ ನೆಪವಾಗಿ ನಾವು ಇಡೀ ಸಾಹಿತ್ಯದ ಜೊತೆಗಿನ ಮಾತುಕತೆಯನ್ನು ಬಿಟ್ಟಿದ್ದೀವಿ. ಇದರಿಂದ ರಂಗಭೂಮಿ ತುಂಬ ಕಳ್ಕೊಂಡಿದೆ. ಮುಖ್ಯವಾಗಿ ಭಾಷೆಯನ್ನು ಕಳ್ಕೊಂಡಿದೆ. ಹಾಗಿದ್ರೆ ಸಾಹಿತ್ಯವನ್ನು ಆಧರಿಸಿಯೇ ರಂಗಭೂಮಿಯನ್ನು, ಒಂದು ರಂಗಭಾಷೆಯನ್ನು ಕಟ್ಟುವುದು ಹೇಗೆ ಅನ್ನೋದಕ್ಕೆ ಒಂದು ಮಾದರಿಯಾಗಿಯೂ ಕಾವಲಂ ಪಣಿಕ್ಕರ್ ನಮ್ಮ ಮುಂದೆ ಇದ್ದಾರೆ. ಹಾಗಾಗಿ ನನಗೆ ಈ ಕಾಲದ ಎರಡು ಮುಖ್ಯ ವಿವೇಕಗಳು ಕಾವಲಂ ಪಣಿಕ್ಕರ್ ಅವರಿಂದ ದೊರೆಯುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಒಂದು, ಸನಾತನವನ್ನು ನೂತನವನ್ನು ಬೆಸೆಯುವ, ಪರಂಪರೆಯನ್ನು ಆಧುನಿಕತೆಯನ್ನು ಪಾಕಗೊಳಿಸುವ ಮತ್ತು ನಾಳೆಗಾಗಿ ನಾಟಕವನ್ನು ಕಟ್ಟಿಕೊಡುವ, ರೂಟನ್ನು ಮರುಸೃಷ್ಟಿಗೊಳಿಸ್ತಾ ಅದರ ಜೊತೆಗೆ ಒಂದು ಸಾತತ್ಯವನ್ನು ಬೆಳೆಸ್ತಾ ಹೊಸತನ್ನು, ಒಂದು ಕಾಣಿಕೆಯನ್ನು ಕಾಣುವ ಸಾಧ್ಯತೆಯನ್ನು ಕಂಡರಿಸಿದವರಾಗಿಯೂ ಮತ್ತು ಸಾಹಿತ್ಯದ ಸಂಬಂಧ ರಂಗಭೂಮಿಗೆ ಹೇಗಿರೋದಕ್ಕೆ ಸಾಧ್ಯ ಅಂತ ಹೇಳುವ ಒಂದು ಮುಖ್ಯ ಆಕರವಾಗಿಯೂ ನನಗೆ ಕಾವಲಂ ಪಣಿಕ್ಕರ್ ಕಾಣ್ತಾರೆ. ಸೊ ಇದು ಎರಡು ಮುಖ್ಯವಾದ ಅವರ ಕೊಡುಗೆಯನ್ನು ನಾನೇನು ಥಿಯರೈಸ್ ಮಾಡ್ಕೋತಾ ಇದ್ದೇನೆ. ಇದರ ಹಿನ್ನೆಲೆಯಲ್ಲಿಯೇ ಕೆಲವು ಮಾತುಗಳನ್ನು ನಾನು ಮುಂದುವರಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಕಾವಲಂ ಅವರ ರಂಗಭಾಷೆಗೆ ಸಂಬಂಧಪಟ್ಟಂತೆ ಅವರೊಂದು ಮಾತನ್ನ ಹೇಳ್ತಾರೆ. ನನ್ನದು ಭಾವನಾನುಭವತ್ವಂ ಭರತತ್ವಂ, ಅದಕ್ಕೆ ಆತುಕೊಂಡಿರುವಂತಹ ಮಾರ್ಗ. ಭಾವನಾನುಭವತ್ವಂ ಭರತತ್ವಂ, ಇದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ನೋಡೋಣ. ಬಹುಶಃ ಇದನ್ನು ನಾವು ಸಾಹಿತ್ಯದ ಜೊತೆಗಿಂದನೇ ನಾವು ಮುಂದುವರಿಸ್ಕೋಬೇಕು. ನಮಗೆ ಪರಿಚಿತ ಆಗಿರುವಂಥ ಭಾಷೆ ಸಾಹಿತ್ಯ ಆಗಿರೋದ್ರಿಂದ ನಾನು ಆರಂಭದಲ್ಲಿ ಆ ಮಾತಿನ ಜೊತೆಗೆ ಪಯಣಿಸ್ತಾ ಏನಿದ್ದೀವಿ ಭಾವನಾನುಭವತ್ವ, ಅದು ಯಾವ ಭಾವ, ಅದು ಭವಗೊಳ್ಳುವ ಬಗೆ ಹೇಗೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಚಿಂತನೆಯನ್ನು ಮಾಡೋಣ. ಕಾವಲಂ ಹೇಳ್ತಾರೆ, ಸಾಹಿತ್ಯ ಅಂತಂದ್ರೆ ಸಹಿತ ಭಾವ ಅಂತ, ಟುಗೆದರ್, ಒಟ್ಟಿಗಿರು. ವಾಕ್ ಮತ್ತು ಅರ್ಥ
ಇದು ಎರಡು ಸೇರತ್ತೆ ಅಲ್ವಾ, ವಾಗರ್ಥ. ಕಾಳಿದಾಸನ ಬಹು ಪ್ರಸಿದ್ಧ ಉಕ್ತಿಯೇ ಇದೆ, ಈ ಈ ವಾಗರ್ಥದಂತೆ ಸೇರ್ಕೋಬೇಕು ಅಂತ, ಶಿವಶಿವೆಯಂತೆ. ವಾಕ್ ಅನ್ನೋದು ಮಾತಾದ್ರೆ, ಅರ್ಥ ಅನ್ನೋದು ಅದರ ಧ್ವನಿ. ಇದು ಎರಡು ಸೇರಿದ ಒಂದು ಶೈಲಿ ಇದೆ, ಒಂದು ಧ್ವನಿ ಇದೆ. ಈ ಧ್ವನಿಯನ್ನ ಹಿಡಿದುಕೊಳ್ಳೋದಿದೆಯಲ್ಲ, ಅದು ಕಲೆ ಅಂತ ಕರೀತಾರೆ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದು ಬಹಳ ಪರಿಚಿತವಾದಂತಹ ಪದ. ಯಾಕೆಂದ್ರೆ ಧ್ವನಿಯೇ ಕಾವ್ಯದ ಆತ್ಮ ಅಂತ ಆನಂದವರ್ಧನ ಮುಂತಾದವರು ಪ್ರತಿಪಾದಿಸಿದ್ದಾರೆ. ರಸಧ್ವನಿ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆಗಳು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಜರುಗಿ ಹೋಗಿವೆ. ಮತ್ತು ಅದಕ್ಕೆ ಬಹಳ ಮುಖ್ಯವಾದ ಆಕಾರ ರಂಗಭೂಮಿಯೇ ಆಗಿತ್ತು, ನಾಟ್ಯಶಾಸ್ತ್ರವೇ ಆಗಿತ್ತು ಅನ್ನೋದು ಇನ್ನೊಂದು ಸಂಗತಿ. ಹಾಗಿದ್ರೆ ಧ್ವನಿಯನ್ನ ಯಾಕೆ ಇವರು ಮುಖ್ಯ ಅಂತ ಹೇಳ್ತಾರೆ ಅಂತಂದ್ರೆ, ಹೇಳದೇ ಇರುವ ಅಂದ್ರೆ ವಾಚ್ಯವಾಗದೆ ಅಡಗಿಕೊಂಡಿರುವ ಯಾವುದಿದೆಯೋ ಅದನ್ನ ಕಾಣಿಸುವುದಿದೆಯಲ್ಲ, ಅದು ಆಕ್ಟ್ ಅಂತ. ಆಕ್ಟ್ ಕ್ರಿಯೆಯನ್ನು ಹುಡುಕೋದು ಅಲ್ಲಿ, ಇಮೇಜ್ ಅನ್ನು ಹುಡುಕೋದು ಅಲ್ಲಿ. ಹಾಗಾಗಿ ನಮಗೆ ನಾಟಕ ಅಂತಂದ್ರೆ ಅದು ಸಾಹಿತ್ಯ, ಮತ್ತು ಅದು ಆ ಮಾತಿನ ನಡುವೆ ಇರುವ ಧ್ವನಿಯನ್ನು ಹುಡುಕುವ ಆಟ ಮತ್ತು ಅದನ್ನು ಕಟ್ಟುವ ಒಂದು ಮಾಟ. ನಮಗೆ ಇದನ್ನು ಬಿಡಿ ಬಿಡಿಯಾಗಿ ನೋಡಿ ಪ್ರಾಕ್ಟೀಸ್ ಇಲ್ಲ, ಅದನ್ನು ನೋಡ್ಕೋಬೇಕು ನಾವು. ಅಥವಾ ನಮ್ಮ ವಿಧಾನ ಅದಲ್ಲ, ಪೃಥಕ್ಕರಿಸಿ ಇದನ್ನು ನೋಡುವ ವಿಧಾನ ನಮ್ಮದಲ್ಲ. ನಾವು ಅದನ್ನು ಇಡಿಯಾಗಿ ಪರಿಭಾವಿಸ್ತೇವೆ. ಈಗ ಉದಾಹರಣೆಗೆ ಅವ್ರು ಹೇಳ್ತಾರೆ, ಡಾನ್ಸ್ ಅಂತಂದ್ರೆ ಪಾಶ್ಚಾತ್ಯರಲ್ಲಿ ಬ್ಯಾಲೆಗೆ ಬಿಟ್ಬಿಡ್ತಾರೆ, ಅಥವಾ ಸಂಗೀತ ಅಂದ್ರೆ ಒಪೇರಾಕ್ಕೆ ಬಿಡ್ತಾರೆ ಅಲ್ವಾ, ಮ್ಯೂಸಿಕ್ ಅಂದ್ರೆ. ಆದರೆ ನಮ್ಮಲ್ಲಿ ಸಾಹಿತ್ಯ ಅಂದ್ರೆ ನೃತ್ಯ, ಸಂಗೀತ, ಅದರ ಒಳಗಡೆ ಅಡಗಿರುವಂತಹ ಧ್ವನಿ, ಇವೆಲ್ಲವೂ ಸೇರಿಕೊಂಡ ಪಾಕ. ಅದು ಸಹಿತ ಭಾವ, ಸಹಿತ ಭಾವ ಸೇರಿಕೊಂಡಿರುವುದು, ಟುಗೆದರ್ ಆಗಿರುವಂಥದ್ದು. ಧ್ವನಿ ಸಹಿತವಾಗಿ, ಸ್ವರ ಸಹಿತವಾಗಿ, ಸಂಗೀತ ಸಹಿತವಾಗಿ, ಚಲನೆ ಸಹಿತವಾಗಿ, ಕ್ರಿಯೆ ಸಹಿತವಾಗಿ ಇದೆಲ್ಲವನ್ನು ಒಟ್ಟಾಗಿ ನೋಡ್ತದೆ. ಎಲ್ಲಿಯ ಮಟ್ಟಿಗೆ ಅಂದರೆ, ಈ ಸಹಿತ ಭಾವವನ್ನ ನೀವು ಎಷ್ಟು ಗಟ್ಟಿಯಾಗಿ ಪರಿಭಾವಿಸಿಕೊಳ್ತೀರೋ ಅಂದರೆ ಸಾಹಿತ್ಯದ ಭಾಷೆಯಲ್ಲಿ, ಅಷ್ಟು ನಿಮ್ಮ ಪ್ರಯೋಗಕ್ಕೆ ಸಮೃದ್ಧಿ ಸಿಗ್ತದೆ ಅಂತ. ಹಾಗಾಗಿ ಬೆಳಕು ಕೂಡ ಒಂದು ಭಾವ, ಅದು ಸಹಿತ ಭಾವವೇ. ರಂಗಭೂಮಿಯಲ್ಲಿ ಬೆಳಕಿದೆಯಲ್ಲ, ಅದು ಸಹಿತ ಭಾವವೇ. ಹಾಗಾಗಿ ಇವಿಷ್ಟು ಬಹಳ ಬಹಳ ಮುಖ್ಯವಾದಂತಹ ಸಾಹಿತ್ಯದ ಕುರಿತಾದಂತಹ ಅವರ ನಿಲುವುಗಳು. ಮತ್ತು ಇವುಗಳ ಒಳಗಡೆನೆ ಅವರು ರಂಗಭೂಮಿಗೆ ಅಗತ್ಯವಾದಂತಹ ಇಮೇಜ್ಗಳನ್ನು ಕೊಡುತ್ತಾರೆ. ಇನ್ನೊಂದು ಭಾವನಾನುಭವತ್ವ ಅಂತ. ಭಾವನಾ, ಭಾವಿಸುವುದು ಅಂದ್ರೆ ಕಲ್ಪನೆ. ಕಲ್ಪನೆ ಇದೆಯಲ್ಲ, ಅದು ಭಾವನೆ. ಮುಂದೆ ಅನುಭವತ್ವ, ಅನುಭವಿಸುವುದು ಅಂದ್ರೆ ನೀವು ಯಾವುದನ್ನು ಕಲ್ಪಿಸೋದಕ್ಕೆ ಸಾಧ್ಯ ಇದೆಯೋ ಆ ಕಲ್ಪಿಸಿದ್ದನ್ನ ಅನುಭವಕ್ಕೆ ತಂದುಕೊಳ್ಳುವುದು ಅಂತ ಏನಿದೆಯಲ್ಲ, ಅದು ಭಾವನಾನುಭವತ್ವ. ರಂಗಭೂಮಿಯ ಮೂಲ ಸಿದ್ಧಾಂತ ಏನಂದ್ರೆ, ನಿಮಗೆ ಏನು ಅನಿಸಿದೆಯೋ ಅದನ್ನ ಕಾಣಿಸಬೇಕು, ಅನಿಸಿದ್ದನ್ನ ಕಾಣಿಸುವುದು. ಸೊ ಕಲ್ಪನೆ ಅನ್ನುವಂಥದ್ದು ಇದರ ಬಹಳ ಮುಖ್ಯವಾದಂತಹ ಅಂಗ ಅಂತ ಕಾವಲಂ ಪ್ರತಿಪಾದಿಸ್ತಾರೆ. ಹಾಗಿದ್ರೆ ಏನನ್ನ ಕಲ್ಪಿಸೋದು, ಹೇಗೆ ಕಲ್ಪಿಸೋದು, ಅಥವಾ ರಂಗಭೂಮಿಯಲ್ಲಿ ನಾವು ಯಾವುದನ್ನ ಕಾಣಿಸ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ
ಏನು ನಡೆದಿದೆ, ಏನು ನಡಿಬೇಕಿದೆ ಅನ್ನೋದನ್ನ ಅವರು ವಿಸ್ತೃತವಾಗಿ ಗುರುತಿಸಿಕೊಡ್ತಾರೆ. ಉದಾಹರಣೆಗೆ ರಿಯಲಿಸ್ಟಿಕ್ ಆಗಿರುವ ಯಾವುದೇ ಇಮೇಜ್ ಅನ್ನ ಅವರು ರಂಗದ ಮೇಲೆ ತರೋದಕ್ಕೆ ಹೋಗ್ತಾರೆ ಮತ್ತು ಅದು ನಮ್ಮ ಕಲ್ಪನೆಗೆ ಒಡ್ಡಿದಂತಹ ಒಂದು ಏನ್ ಹೇಳ್ತೀವಿ ಬಡತನ ಅಂತ ಅವರನ್ನು ಗುರುತಿಸ್ತಾರೆ. ಕಲ್ಪನೆಗೆ ಒಡ್ಡಿದ ಬಡತನ ಅಂದ್ರೆ ಉದಾಹರಣೆಗೆ ನಾವು ಇದನ್ನ ಹೀಗೆ ಹೇಳ್ಬೋದು. ಈಗ ಪರ್ವತ ಇದೆ, ನಾವು ಪರ್ವತವನ್ನ ರೀಕ್ರಿಯೇಟ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ನಾವು ದಡ್ಡರಾಗ್ತೀವಿ, ನಾವು ಬಡವರಾಗ್ತೀವಿ. ಯಾಕೆಂದ್ರೆ ನಾವು ಅತ್ಯಂತ ದುರ್ಬಲವಾದ ಇಮಿಟೇಷನ್ ಮಾಡಬೇಕಾಗುತ್ತೆ. ಓಕೆ, ಈಗ ಕ್ರಿಯೇಟರ್ ಅಂತ ಕರಿತೀವಲ್ಲ, ಈಗಾಗಲೇ ಕ್ರಿಯೇಟ್ ಆಗಿರುವ ಇದನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡೋದು, ಅದನ್ನು ಇದ್ದಕ್ಕಿದ್ದ ಹಾಗೆ ಅನುಕರಣೆ ಮಾಡಿದರೆ, ರಿಯಲಿಸ್ಟಿಕ್ ಸೆನ್ಸ್ನಲ್ಲಿ ಅನುಕರಣೆ ಮಾಡಿದರೆ ಅಥವಾ ಫೋಟೋಗ್ರಫಿಕ್ ಸೆನ್ಸ್ನಲ್ಲಿ ನಾವು ಅನುಕರಣೆ ಮಾಡಿದರೆ ಅದು ನಮ್ಮ ದುರ್ಬಲವಾದಂತಹ ಪ್ರೆಸೆಂಟೇಷನ್. ಈಗ ಉದಾಹರಣೆಗೆ ಕ್ರಿಯೇಟರ್ನ ಗಾಡ್ ಅಂತ ಏನೋ ಹೆಸರು ಇರಬೇಕಲ್ಲ, ಆ ಕಾರಣಕ್ಕಾಗಿ ಅವ್ರು ಹೇಳುವ ಪ್ರಕಾರ ಒಂದು ಗಾಡ್ ಅಂತ ಇಟ್ಕೊಂಡ್ರೆ, ಗಾಡ್ ಕ್ರಿಯೇಟರ್ ಆದರೆ ನಾನು ಅಂಥದೇ ಇನ್ನೊಂದು ಪರ್ವತವನ್ನು ಸೃಷ್ಟಿಸಲಾರೆ. ಆದರೆ ನಟ ತನ್ನ ಕಲೆಯಲ್ಲಿ ಪರ್ವತವನ್ನು ಸೃಷ್ಟಿಸ್ತಾನೆ, ರೀಕ್ರಿಯೇಟ್ ಮಾಡ್ತಾನೆ. ಅಲ್ಲಿ ಕಲ್ಪನಾಶೀಲತೆ ಇದೆ. ಮತ್ತು ಅವ್ರು ಹೇಳ್ತಾರೆ, ಗಾಡ್ ಪರ್ವತವನ್ನು ಸೃಷ್ಟಿಸಿದರೆ ನಟ ಸೃಷ್ಟಿಸುವಂತ ಈ ಕಲೆಯಲ್ಲಿ ಸೃಷ್ಟಿಸಿದ ಪರ್ವತವನ್ನು ಸೃಷ್ಟಿಸಿ ಮಾಡೋಕೆ ದೇವರ ಹತ್ರ ಸಾಧ್ಯ ಇಲ್ಲ. ದೇವರಿಗೂ ಸಾಧ್ಯ ಇಲ್ಲದೆ ಇರುವ ಇನ್ನೊಂದನ್ನ ಸೃಷ್ಟಿಸಲಿಕ್ಕೆ ನಿಮ್ಮ ಕಲ್ಪನೆ ನೆರವಾಗುತ್ತೆ. ಹಾಗಾಗಿ ನೀವು ಪರ್ವತವನ್ನು ಸೃಷ್ಟಿಸುವುದಲ್ಲ ಅಥವಾ ಹಿಲ್ ಅನ್ನು ಸೃಷ್ಟಿಸುವುದಿಲ್ಲ, ಹಿಲ್ನೆಸ್ ಅನ್ನ ಸೃಷ್ಟಿಸಬೇಕು ಅಂತ ಅವರು ಪ್ರತಿಪಾದಿಸ್ತಾರೆ. ಹಿಲ್ನೆಸ್ ಅದನ್ನು ಅವನು ಅದರ ಹಿಲ್ನೆಸ್ ಅನ್ನು ಅನುಭವಿಸ್ಬೇಕು. ಅದರ ಆಳ, ಅಗಲ, ಎತ್ತರ ಇವನ್ನೆಲ್ಲ ಆತ ವರ್ಣಿಸ್ಕೊಳ್ತಾ ಅದು ಆಗ್ತಾ ಸಹಿತಸ್ಯ ಭಾವದಲ್ಲಿ ಆಗ್ತಾ ಅದರ ಅವಸ್ಥೆಯನ್ನ ಆತ ಅನುಕರಿಸ್ತಾನೆ. ಆದ್ರಿಂದ ಅದು ಎಂಥ ಅನುಕರಣೆ ಅಂದರೆ ಮೂಲದ ಪ್ರತಿಕೃತಿ ಅಲ್ಲ. ಕುವೆಂಪು ಸಹ ಅದನ್ನ ಪ್ರತಿಕೃತಿಯ ಬದಲು ಪ್ರತಿಮೆ ಅಂತ ಕರೀತಾರಲ್ಲ, ಆ ತೆರನಾದದ್ದು. ಅದನ್ನ ಅವಸ್ಥಾ ಅನುಕೀರ್ತನ ಅಂತ ಕರೀತಾರೆ. ಅದರ ಅವಸ್ಥೆಯ ಅನುಕೀರ್ತನ, ವಸ್ತುವಿನ ಅನುಕರಣ ಅಲ್ಲ, ಅದರ ಅವಸ್ಥೆಯ ಅನುಕರಣ. ಮತ್ತು ಈ ಅವಸ್ಥೆಯ ಅನುಕರಣವನ್ನ ದೇವರು ಸಹ ಮಾಡ್ಲಾರ. ಬಹಳ ಅವಳು ಇದನ್ನು ಹೇಳುವಾಗ ನನಗೆ ಮತ್ತೆ ಅವರು ಭರತನಾಟ್ಯ ಶಾಸ್ತ್ರ ಮತ್ತು ಅವರ ಪ್ರಾಕ್ಟೀಸ್ ಎರಡನ್ನು ಮಿಕ್ಸ್ ಮಾಡ್ಕೋತಾ ಚರ್ಚಿಸ್ತಾ ಹೋಗ್ತಾರೆ. ಭರತನಾಟ್ಯ ಶಾಸ್ತ್ರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಥೆ ಇದೆ ನೋಡಿ. ನಾಟಕ ಸೃಷ್ಟಿ ಮಾಡ್ತಾನೆ ಭರತ, ಆದರೆ ಅದನ್ನ ಆಕ್ಟ್ ಮಾಡೋದಕ್ಕೆ ದೇವತೆಗಳ ಹತ್ರ ಆಗುತ್ತೆ. ಅವರು ಅನಿಮಿಷರು, ಕಣ್ಮಿಟಿಗೆ ಸ್ವಲ್ಪ ಆಗಲ್ಲ, ಭಾವಗಳೇ ಚೇಂಜ್ ಆಗಲ್ಲ. ಹಾಗಾಗಿ ಅದನ್ನು ಅವರು ಅಭಿನಯಿಸಲಾರರು. ಹಾಗಾಗಿ ಅಭಿನಯಿಸೋದಕ್ಕೆ ಭೂಮಿಯಿಂದ ಮನುಷ್ಯರು ಕರ್ಕೊಂಡ್ಬರ್ಬೇಕಾಗುತ್ತೆ. ಹಾಗಾಗಿ ಈ ರೀಕ್ರಿಯೇಟ್ ಮಾಡೋದಕ್ಕೆ ದೇವರ ಹತ್ರನೂ ಸಾಧ್ಯ ಇಲ್ಲ ಅಂತ ಅವರ ಘೋಷಣೆ ಹಿನ್ನೆಲೆಯಲ್ಲಿ ಭರತನಾಟ್ಯ ಶಾಸ್ತ್ರದ ಈ ಕಥೆ ಮತ್ತು ಕಥನ ಇದೆಯಲ್ಲ, ಇದು ನಮಗೆ ನೆನಪಿಗೆ ಬರ್ತದೆ. ಸೊ ರಂಗಭೂಮಿಯ ತಾಕತ್ತೇನೆಂದ್ರೆ, ಒಮ್ಮೆ ನಟ ಪರ್ವತ ಆಗಿದ್ದಾನೆ ಅಂದ್ರೆ ಪರ್ವತದ ಅವಸ್ಥೆಯನ್ನ ಆತ ಧರಿಸಿ ನಿಮಗೆ ಕನ್ವಿನ್ಸ್ ಮಾಡಿದ ನಂತರ ಮತ್ತೆ ಅವನು ಇಡೀ ನಾಟಕದ ಕಥೆಯುದ್ದಕ್ಕೂ ಪರ್ವತ ಆಗಿರ್ಬೇಕಾಗಿಲ್ಲ ಅಂತ.
ಅದು ಒಂದು ಸಾರಿ ತಾನು ಪರ್ವತ ಅನ್ನೋದನ್ನು ನಿಮಗೆ ಕನ್ವಿನ್ಸ್ ಮಾಡಿದ ನಂತರ, ಈಗ ಸಿನಿಮಾದ ಹಂಗೆ ಒಂದ್ಸರಿ ಡೈನೋಸಾರ್ ಆದ್ರೆ ಮುಗಿಯೋವರೆಗೂ ಡೈನೋಸಾರ್ ಆಗೇ ಇರ್ಬೇಕಾಗಿಲ್ಲ. ಅದು ಅದು ಸಿನಿಮಾ ಗ್ರಾಮರ್ನಲ್ಲಿ ಮಾತ್ರ ಅದರ 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 ಅಗತ್ಯ ಇದೆ. ಅದರ ನಾಟಕದ ತಾಕತ್ತು ಏನು ಅಂದ್ರೆ, ಒಂದು ಸಾರಿ ನೀವು ಪರ್ವತ ಅಂತ ಎಸ್ಟಾಬ್ಲಿಷ್ ಆದ ಮೇಲೆ ನೀವು ಮತ್ತೆ ಕತೆ ಹೇಳುವವರು, ನೀವು ಮತ್ತೆ ಕಥೆಯ ಪಾತ್ರ ಆಗಿರ್ತೀವಿ. ನೀವು ಮತ್ತೆ ಪರ್ವತದ ಹಾಗೇನೆ ಇಮಿಟೇಟ್ ಮಾಡಬೇಕಾದ ಅಗತ್ಯ ಇಲ್ಲ. ಇದು ನಾಟ್ಯದ ಶಕ್ತಿ ಅಂದ್ರೆ ಇದು ನಾಟ್ಯೀಕರಿಸುವುದು ಅಂತ ನಾವೇನು ಕರಿತೀವಲ್ಲ, ಅದು ಅದರ ತಾಕತ್ತು ಇರೋದು ಇಲ್ಲಿ. ನೀವು ಅದು ರಿಯಲಿಸ್ಟಿಕ್ ಆದದ್ದನ್ನ ಇಮಿಟೇಟ್ ಮಾಡುವುದಕ್ಕೆ ಸಂಬಂಧಪಡುವುದಲ್ಲ. ಅದು ಅವಸ್ಥೆಯನ್ನು ಅನುಕರಿಸ್ತಾ ಮುಂದೆ ಕಥನದ ಒಳಗಡೆ ಹೋಗ್ತಾರೆ ಮತ್ತು ಅದರ ಮೂಲಕ ಇನ್ನೇನೋ ಹೇಳಲಿಕ್ಕಿದೆಯಲ್ಲ ಅದಕ್ಕೆ ಹೋಗುತ್ತೆ. ಇದು ಅನಿಸಿದ್ದನ್ನ ಕಾಣಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಕಾವಲಂ ಪ್ರತಿಪಾದಿಸುವಂತಹ ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಅವರು ತಮ್ಮ ರಂಗ ತರಬೇತಿಯನ್ನು, ನಟರಿಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ಭಾರತದ ಹಲವು ರಂಗ ಸಂಪ್ರದಾಯಗಳ ಎನರ್ಜಿಯನ್ನು ಪಡೆಯೋದರ ಮೂಲಕವಾಗಿ, ಅದನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಕಟ್ತಾರೆ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಏನಂತಂದರೆ ಅವರು ಕುಡಿಯಾಟಂ ಮಾಡ್ತಾರೆ, ಕುಡಿಯಾಟಂನಲ್ಲಿ ಎಲ್ಲವನ್ನು ತೋರಿಸಿಬಿಡ್ತಾರೆ. ಹಾಗಲ್ಲ. ಯಾವುದೇ ರಂಗ ಸಂಪ್ರದಾಯ ಇದೆಯಲ್ಲ, ಆ ರಂಗ ಸಂಪ್ರದಾಯವನ್ನು ಊಬಾಗಿ ರಂಗಭೂಮಿ ಮೇಲೆ ತರ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದ್ರೆ ಅದು ಅದರ ಗ್ರಾಮರ್ ಬೇರೆ ಇದೆ. ಆದರೆ ಅವರು ಮಾಡ್ತಾ ಇರೋದು ಅಪ್ಪಟ ಆಧುನಿಕವಾದಂಥ ನಾಟಕ. ಅವರು ಮಾಡ್ತಾ ಇರೋದು ಆಧುನಿಕ ರಂಗಭೂಮಿ. ಆಧುನಿಕ ರಂಗಭೂಮಿ ಕೂಡಿಯಾಟ್ಟಂನ ಗ್ರಾಮರ್ನಲ್ಲಿ ಮಾಡೋಕ್ಕಾಗಲ್ಲ, ಅಥವಾ ನಾವು ಒಂದು ಆಧುನಿಕ ರಂಗಭೂಮಿಯನ್ನು ಯಕ್ಷಗಾನದಲ್ಲಿ ಮಾಡೋಕ್ಕಾಗಲ್ಲ. ಅದರ ಫಾರ್ಮಿಗೆ ಒಂದು ಬೇರೆ ಇದೆ, ಅದರ ಗ್ರಾಮರ್. ಆದರೆ ಅದು ಈ ರೂಟ್ಸ್ಗಳಂತ ಏನು ಕರಿತೀವಿ, ಅಭಿವ್ಯಕ್ತಿಯ ಮುಟ್ಟಿಸುವುದಕ್ಕೆ ಸಂಬಂಧಪಟ್ಟ, ಕಥೆಯನ್ನು ಹೇಳುವುದಕ್ಕೆ ಸಂಬಂಧಪಟ್ಟ, ಅಭಿನೀತಗೊಳಿಸುವುದಕ್ಕೆ ಸಂಬಂಧಪಟ್ಟಂತಹ ಅನೇಕ ರಂಗ ಸಂಪ್ರದಾಯಗಳಿದಾವಲ್ಲ, ಶಕ್ತಿ ಮೂಲಗಳು ಅಂತ ನಾವು ಅದನ್ನು ಕರಿಬಹುದು. ಅಂತ ಶಕ್ತಿ ಮೂಲಗಳ ಆಲ್ಫಾಬೇಟ್ಸ್ಗಳನ್ನ ತಗೊಳ್ತಾರೆ, ಕಟ್ಟೋದು ಆಧುನಿಕ ರಂಗಭೂಮಿಯ ಗ್ರಾಮರ್. ಅಂದರೆ ನಾವು ಎನರ್ಜಿ ಸೋರ್ಸ್ ತಗೋತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಅದು ಅದರ ಆಲ್ಫಾಬೇಟ್ಸ್ ಮಾತ್ರ ಇರೋದೇ ಹೊರತು ಭಾಷೆ ಮತ್ತು ಗ್ರಾಮರ್ ಅಲ್ಲ. ಯಾವುದೋ ಒಂದು ಕಲಾ ಮಾರ್ಗಕ್ಕೆ ಅವರು ಬಂದಿಯಾಗಿರುವುದಲ್ಲ. ಹಾಗಾಗಿ ಅವರು ಕುಡಿಯಾಟ್ಟಂನಲ್ಲಿ ನಾಟಕ ಮಾಡುವುದಲ್ಲ. ಹಾಗೆ ನೋಡಿದ್ರೆ ಅವ್ರು ಹೇಳ್ತಾರೆ, ನಾನು ಭರತನಾಟ್ಯಮಿಂದನೋ ಅಥವಾ ಲೋಕಧರ್ಮಿಯಿಂದನೋ ಹಲವು ಸಂಗತಿಗಳಿಂದ ನಾನು ಇದನ್ನು ಪಡ್ಕೊತಾ ಸೊ ಈ ಥರದ ನಟನೆಯ ತರಬೇತಿಯಲ್ಲಿ ಬಹುಮುಖ್ಯವಾಗಿ ಅವರು ಕಳರಿಯನ್ನು ಬಳಸ್ತಾರೆ. ದೇಹವನ್ನು ಅಧ್ಯಯನ ಮಾಡಿಕೊಳ್ಳುವ ಒಂದು ವಿಧಾನವಾಗಿ ಕಳರಿಯನ್ನು ಬಳಸ್ತಾರೆ. ಮತ್ತು ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನಾವು ಹೇಳಿರುವ ಒಂದು ಬಗೆಯ ಕಳರಿ ಪಯಟ್ ಮಾತ್ರ ಅಲ್ಲ, ಭರತನಾಟ್ಯದಲ್ಲಿ ಒಂದು ಕಳರಿ ಇದೆ, ಯಕ್ಷಗಾನದಲ್ಲಿ ಒಂದು ಕಳರಿ ಇದೆ, ತೆಯ್ಯಂನಲ್ಲಿ ಒಂದು ಕಳರಿ ಇದೆ, ಕನ್ನೆಯಲಾಲ್ ಉಪಯೋಗಿಸುವಂಥ ಮಣಿಪುರಿ ಪದ್ಧತಿಯಲ್ಲಿ ಒಂದು ಕಳರಿ. ಅಂದರೆ ದೇಹವನ್ನು ಅಧ್ಯಯನ ಮಾಡೋದು, ಅಪೆಂಡಿಂಗ್ ಆ್ಯಂಡ್ ಡಿಫೆಂಡಿಂಗಿಗೆ ಸಂಬಂಧಪಟ್ಟಂಥ ಹಾಗೆ ಒಂದು ಎಕ್ಸಸೈಸ್ ಏನಿದೆಯಾ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಲೋಕದ ಅನೇಕ ಗೆಸ್ಚರ್ಗಳನ್ನು, ನಾಟ್ಯದ ಗೆಸ್ಚರ್ಗಳನ್ನು ಕಸಿ ಮಾಡ್ತಾ 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 ಆಧುನಿಕವಾದಂತಹ ರಂಗಭೂಮಿಯ ಪ್ರಸ್ತುತಿಯನ್ನು ಅವರು ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಈ ಗೆಸ್ಚರ್ಗಳೇನಿದಾವೆಲ್ಲ, ಈ ಗೆಸ್ಚರ್ಗಳೆಲ್ಲ ಬರೇ ಮುದ್ರೆಗಳಿಂದ ಎತ್ತುತ್ತಾರೆ ಅಂತಲ್ಲ. ನಮಗೆ ನೋಡುವಾಗ ಅದು ಮುದ್ರೆಗಳ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಮುದ್ರೆಗಳು ಸಹ ಎಲ್ಲಿಂದ ಬಂದಿದ್ದಾವೆ? ಅದು ಸಹ ಲೈಫ್ ಗೆಸ್ಚರ್ನಿಂದ ಬಂದಿರುವಂಥದ್ದು, ಲೈಫ್ ಡಿವೈಸ್ನಿಂದ ಬಂದಿರುವಂಥದ್ದು. ಹಾಗಾಗಿ ಅದನ್ನು ಶಾಖಾಭಿನಯ ಅಂತ ಕರೀತಾರೆ. ಬದುಕಿನ ಶಾಖೆಗಳಿಂದ ಬಂದಿರುವಂಥದ್ದು. ಅದು ಒಂದೊಂದು ಕಡೆ ಒಂದೊಂದು ರೀತಿ. ಉದಾಹರಣೆಗೆ
ನೀವು ಮಣಿಪುರಿಯಲ್ಲಿ ಕನ್ನಯ್ಯಲಾಲ್ ಅವರ ಪ್ರಯೋಗವನ್ನು ನೋಡಿದರೆ ಅದು ತುಂಬ ಮಿನಿಮಲ್ ಆದ ಎಕ್ಸ್ಪ್ರೆಷನ್ ಲೆವೆಲ್ನಲ್ಲಿ ಅದು. ಆದರೆ ನೀವು ದಕ್ಷಿಣದ ಕೇರಳಕ್ಕೆ ಬಂದರೆ ಸರಿ ವಿರುದ್ಧವಾಗಿರುತ್ತೆ. ಹೆಚ್ಚು ವಿಸ್ತಾರವಾಗಿ ಆ ಎಕ್ಸ್ಪ್ರೆಷನ್ ತೊಡಗೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅದು ತುಂಬ ಸೈಂಟಿಫಿಕ್ ಆಗಿ ಅದನ್ನು ಡೆವಲಪ್ ಮಾಡ್ಕೋತಾ ಅದನ್ನು ಹೇಗೆ ಹೇಳ್ತಾರೆ ಅವರು ಅಂತಂದರೆ, ಒಂದು ಉದಾಹರಣೆಗೆ ಅನುಕೃತಿ ಅಂತ ನಾನು ಹೇಳಿದೆ. ಈ ಅನುಕೃತಿಯನ್ನು ಆ ಎತ್ತರಕ್ಕೆ ತಲುಪಿಸೋದು ಹೇಗೆ, ಆನಂದಕ್ಕೆ ತಲುಪಿಸೋದು ಹೇಗೆ, ಆನಂದ ಎಂಬ ಅರಿವಿಗೆ ತಲುಪಿಸೋದು ಹೇಗೆ. ಮೊದಲು ಅನುವ್ಯವಸಾಯ, ಮೊದಲು ಇರೋದು ಅನುವ್ಯವಸಾಯ, ಎರಡನೇದು ಅನುಕೃತಿ. ಆ ಅನುಕೃತಿಯ ಮುಂದೆ ಆನಂದ ಮತ್ತು ಅರಿವು ಒಂದಾಗಿ ನಡೀತಾರೆ. ಈ ಹಂತ ದಾಟ್ತಾ ಹೋಗ್ಬೇಕು. ಹಾಗಾದರೆ ಈ ಹಂತವನ್ನು ದಾಟುವುದಕ್ಕೆ, ಅಂದರೆ ಅನುವ್ಯವಸಾಯದಿಂದ ಆನಂದದ ಹಂತದವರೆಗೆ ದಾಟಿ ಹೋಗುವುದಕ್ಕೆ ಬೇಕಾದಂಥ ಒಂದು ಟೂಲ್ ಆಗಿ ಅವರು ಬಹಳ ಮುಖ್ಯವಾಗಿ ಸಂಗೀತ ಮತ್ತು ನೃತ್ಯವನ್ನು ಬಳಸ್ತಾರೆ. ಈ ಸಂಗೀತ ಮತ್ತು ನೃತ್ಯ ಇದೆಯಲ್ಲ, ಇದು ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಅವ್ರು ಕರ್ಕೋತಾರೆ. ಇದರ ಸೈನ್ಸನ್ನು ನಾವು ನೋಡಿದರೆ ಅದು ಸುಮ್ಮನೆ ಯಾವುದೋ ಸಾಂಪ್ರದಾಯಿಕ ರಂಗ ಪ್ರಕಾರದ ಟ್ಯೂನ್ಗಳನ್ನು ಎತ್ತಾಕೊಂಡು ಬಂದಂಗೆ ಅಂತ ಅಲ್ಲ. ಅವರು ಭಾಳ ಅದನ್ನು ಸ್ಪಷ್ಟಪಡಿಸ್ಕೊತಾ ಹೋಗ್ತಾರೆ. ಏನಂತೆ, ಮ್ಯೂಸಿಕ್ ಇದೆಯಲ್ಲ, ಇದು ಆ ಮ್ಯೂಸಿಕ್ ಸಹ ಟೈಮ್ ಆ್ಯಂಡ್ ಸ್ಪೇಸಿಗೆ ಸಂಬಂಧಪಟ್ಟಿದ್ದು ಮತ್ತು ಮೂಮೆಂಟ್ ಸಹ ಟೈಮ್ ಆ್ಯಂಡ್ ಸ್ಪೇಸಿಗೆ ಸಂಬಂಧಪಟ್ಟಿದ್ದು. ಆದರೆ ಹೆಚ್ಚಾಗಿ ನಾವು ಮ್ಯೂಸಿಕ್ಕನ್ನು ಟೈಮಿಗೂ, ಮೂಮೆಂಟನ್ನು ಸ್ಪೇಸಿಗೆ, ಅವಕಾಶ, ದೇಶ ಅಂತ ಏನು ಕರಿತೀವಿ. ಸೊ ಕಾಲ, ದೇಶ ಇದು ಎರಡನ್ನ ಹಿಡಿಯೋದಕ್ಕೆ, ಅದನ್ನು ನಿಯಂತ್ರಿಸೋದಕ್ಕೆ, ಅದರ ಮೂಲಕವಾಗಿ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡೋದಕ್ಕೆ, ಹೊಸ ಕತೆ ಮತ್ತು ಕಥನವನ್ನು ಕಟ್ಟಿಕೊಡೋದಕ್ಕೆ ಈ ಮ್ಯೂಸಿಕ್ ಮತ್ತು ಮೂಮೆಂಟನ್ನು ಅವರು ಪ್ರಧಾನವಾಗಿ ಆತುಕೊಳ್ತಾರೆ. ಅದು ಒಂದು ರೀತಿ ವರ್ತಮಾನ ಮತ್ತು ಭವಿಷ್ಯ ಇದೆರಡಕ್ಕೂ ಸಂಬಂಧಪಟ್ಟಂತೆ ಭೂತಕಾಲದ ಜರ್ನಿಯನ್ನು ಬೆಸಿಕೋತ, ಅಂದರೆ ಒಂದು ರೀತಿ ತ್ರಿಕಾಲವನ್ನು ಬೆಸ್ಕೋತಾ ಹೋಗೋದಕ್ಕೆ ಈ ಮ್ಯೂಸಿಕ್ ಮತ್ತು ಮೂಮೆಂಟ್ ಸಹಾಯ ಮಾಡುತ್ತೆ. ಅದರ ಬಹಳ ದೊಡ್ಡ ಸೈನ್ಸ್ ಅದು. ಅದನ್ನು ನಾವು ಎಷ್ಟು ಅಧ್ಯಯನ ಮಾಡಿದರೂ ಕಡಿಮೆ. ಅವರ ಒಂದೆರಡು ರಂಗ ಪ್ರಯೋಗವನ್ನು ಸಾಧ್ಯ ಆದಷ್ಟು ವಿಶ್ಲೇಷಣೆ ಮಾಡ್ತಾ ಅವರು ಇದನ್ನು ಹೇಗೆ ಅದರ ಒಳಗಡೆ ಕಂಡುಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಿಚಾರ ಮಾಡಬಹುದು ಅನ್ಸುತ್ತೆ. ಸೊ ಇನ್ನೊಂದು ಸಂಗತಿ, ನಾನು ಆಗಲೇ ಹೇಳಿದ ಹಾಗೆ ಉಳಿದ ರಂಗ ನಿರ್ದೇಶಕರು ಹೆಚ್ಚು ಲೋಕತತ್ವವನ್ನು ತಗೊಂಡ್ರೆ ಇವರು ಹೆಚ್ಚು ನಾಟ್ಯ ತತ್ವವನ್ನು ಸ್ವೀಕರಿಸಿದರು ಅಂತ ಹೇಳಿದೆ. ಅವರು ಅವರದೊಂದು ಸಂದರ್ಶನದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಈ ಲೋಕಧರ್ಮಿ, ನಾಟ್ಯಧರ್ಮಿ ಮತ್ತು ನಾಟ್ಯಧರ್ಮಿಯಿಂದ ಮುಂದೆ ಅದು ಒಂದು ಮನೋಧರ್ಮಿ ಆಗಿರಬೇಕು. ಲೋಕಧರ್ಮಿ, ನಾಟ್ಯಧರ್ಮಿ ಮತ್ತು ಮನೋಧರ್ಮಿ. ಈ ಮನೋಧರ್ಮಿಗೆ ಹೋಗಿ ಮುಟ್ಟುವ ಒಂದು ಜರ್ನಿ ಅದು. ನಟ ಈ ಮನೋಧರ್ಮಿ ಹಂತಕ್ಕೆ ಬಂದಾಗ ನಿರ್ದೇಶಕ, ಇತರ ಪರಿಕರಗಳು ಅವೆಲ್ಲ ಮರೆಯಾಗ್ತಾ. ಹಾಗಿದ್ರೆ ಏನಿದು, ನಾವು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಉದಾಹರಣೆ ಮೂಲಕ ನೋಡೋದಂದ್ರೆ, ಲೋಕಧರ್ಮಿಯನ್ನು ನಾವು ಸಹಜವಾಗಿ ಕೆಲವು ಜನಪದ ರಂಗಭೂಮಿಯ ಅಥವಾ ಅರೆ ರಂಗ ಪ್ರಕಾರಗಳು ಅಂತ ಕರಿತೀವಲ್ಲ ಅಂತ ಪ್ರದರ್ಶನಗಳಲ್ಲಿ ಕಾಣ್ತೇವೆ. ಜನಪದರು
ಕಟ್ಟಿಕೊಂಡಂಥ ಅನೇಕ ರಂಗಭೂಮಿಯಲ್ಲಿ ಈ ಅಂಶಗಳಿದ್ದಾವೆ. ಉದಾಹರಣೆಗೆ ರಂಗದ ಮೇಲೆ ಅಂದರೆ ಬಯಲಿನಲ್ಲಿಯೂ ಆಗ್ಬೋದಲ್ವ. ಒಂದು ಕುದುರೆಯನ್ನು ತರಬೇಕು ಅಂತಂದರೆ ಜನಪದರು ಅದಕ್ಕೆ ತೆಂಗಿನ ಗರಿಗಳನ್ನು ಕಟ್ಟಿ ಬಾರದ ಥರ ಕೆಲವು ಪರಿಕರಗಳನ್ನು, ಸಾಂಕೇತಿಕ ಪರಿಕರಗಳನ್ನು ಕಟ್ತಾರೆ. ಸೊ ತೆಂಗಿನ ಗರಿಗಳನ್ನು ಕಟ್ಟಿಕೊಂಡು ಚಲನೆ ಮಾಡಿದರೆ ಅದು ಲೋಕಧರ್ಮಿ ಹಂತದಲ್ಲಿ ಇದೆ ಅಂತ ನಾವು ಲೋಕಧರ್ಮಿಯ ಒಂದು ವಿಧಾನ. ಕೆಲವು ಸಂಕೇತಗಳನ್ನು ಬಳಸ್ಕೊಂಡು, ಅಂದರೆ ಪರಿಕರಗಳನ್ನು ಬಳಸ್ಕೊಂಡು ಅದರ ಮೂಲಕ ಅಭಿವ್ಯಕ್ತಿ ಪಡಿಸೋದು. ಈ ಲೋಕಧರ್ಮಿಯಿಂದ ನಾಟ್ಯಧರ್ಮಿಗೆ ಜಿಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ತೆಂಗಿನ ಗರಿಗಳ ಸಹಾಯವೂ ಬೇಕಾಗುತ್ತೆ. ಆಗ ಆಂಗಿಕ ಮತ್ತು ಮನೋಭಾವದಲ್ಲಿ ಕುದುರೆತನವನ್ನು ಆರೋಪಿಸಿಕೊಳ್ಳುತ್ತೆ. ಬಹಿರಂಗದಲ್ಲಿ ಬೇಕಾಗುವ ಯಾವ ಅಲಂಕರಣಗಳು ಬೇಡದೇನೆ ನಟನ ದೇಹಕ್ಕೆ ಈ ಕುದುರೆತನ ಆವಾಹನೆ ಆದಾಗ, ಅಂದರೆ ಈ ಲಯ ಮತ್ತು ಮ್ಯೂಸಿಕ್ಕಿನ ಸಹಾಯದಿಂದ ಅದು 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 ಅವನ ದೇಹವನ್ನು ಸೇರ್ಕೋತದೆ ಮತ್ತು ಅಲ್ಲಿ ಕ್ರಿಯೇಟ್ ಆಗತ್ತಲ್ಲ, ಕುದುರೆತನ ಕ್ರಿಯೇಟ್ ಆಗತ್ತಲ್ಲ, ಅದನ್ನು ನಾಟ್ಯಧರ್ಮಿ ಅಂತ ಅವ್ರು ಕರೀತಾರೆ. ಲೋಕಧರ್ಮಿಯಿಂದ ನಾಟ್ಯಧರ್ಮಿಯ ಕಡೆಗೆ ಒಂದು ಚಲನೆ ಇದೆಯಲ್ಲ, ಇದು ಕುದುರೆಯ ಮಟೀರಿಯಲ್ ಆಬ್ಜೆಕ್ಟ್ನಿಂದ ಬಂದಿದ್ದಲ್ಲ. ಇದನ್ನು ಗಮನಿಸ್ಕೋಬೇಕು ನಾವು. ಇದು ಮಟೀರಿಯಲ್ ಆಬ್ಜೆಕ್ಟ್ ಅಲ್ಲ, ಇದು ಪಕ್ಕ ರಂಗಭಾಷೆ, ರಂಗದಲ್ಲಿ ಮಾತ್ರ ಸಾಧ್ಯವಾಗುವುದು. ಅದಕ್ಕೆ ಅದು ನಾಟ್ಯಕ್ಕೆ ಸಂಬಂಧ. ನಾಟ್ಯ ಅಂದರೆ ಬರೀ ಡಾನ್ಸ್ ಅಲ್ಲ, ನಾಟ್ಯೀಕರಿಸುವುದಕ್ಕೆ ಸಂಬಂಧಪಟ್ಟಿದೆ. ಸೊ ನಾಟ್ಯೀಕರಿಸುವುದಕ್ಕೆ ಸಂಬಂಧಪಟ್ಟಂತೆ ಇಂಥ ನಾಟ್ಯಧರ್ಮಿಯನ್ನ ನಾವು ಹಾಕಿಕೊಳ್ಳಲೇಬೇಕಾದಂಥ ಅನೇಕ ಅಗತ್ಯಗಳು ಇರ್ತವೆ. ಒಂದು ಅವರ ಪ್ರಯೋಗದಲ್ಲಿ ಇರುವ, ಅವರು ವಿಶ್ಲೇಷಿಸಿದ ಒಂದು ಉದಾಹರಣೆಯನ್ನು ನೋಡೋಣ. ಅದು ಮಣ್ಣಿನ ಬಂಡಿ. ನಿಮಗೆಲ್ಲ ಕತೆ ಗೊತ್ತಿದೆ. ವಸಂತ ಸೇನೆ, ಶಕಾರ, ಇವರಿಬ್ಬರ ಮೊದಲನೇ ದೃಶ್ಯ ಆರಂಭ ಆಗತ್ತೆ. ಕತ್ತಲೆ ಇದೆ. ಶಕಾರ ಮತ್ತು ಅವನ ಹಿಂಬಾಲಕರು ವಸಂತ ಸೇನೆಯನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಕತ್ತಲೆ ಇದೆ, ಅವರು ಅಟ್ಟಿಸ್ಕೊಂಡು ಬರ್ತಾರೆ. ಈಗ ರಂಗದ ಮೇಲೆ ಕತ್ತಲೆ ಇದೆ, ಅವರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಅಂತ ಕತ್ತಲೆಯನ್ನೇ ನೀವು ಸೃಷ್ಟಿಸಿದರೆ, ರಿಯಲಿಸ್ಟಿಕ್ ಆಗಿ ಸೃಷ್ಟಿಸಿದರೆ ನೋಡೋರಿದಾರಲ್ಲ ಅವ್ರಿಗೆ ಕಾಣಲ್ಲ. ಕತ್ತಲೆ ಇದೆ, ಆದರೆ ರಂಗದ ಮೇಲೆ ವಸಂತ ಸೇನೆಯನ್ನು ಅಟ್ಟಿಸಿಕೊಂಡಂತ ಬಂದಂತ ಶಕಾರನ ಆ ಕ್ರಿಯೆ ಕಾಣಬೇಕು. ಇಲ್ಲಿ ನಾಟ್ಯಧರ್ಮಿ ಕೆಲಸ ಮಾಡುತ್ತೆ ಅಂತ ಗುರುತಿಸ್ತಾರೆ. ಏನು? ವಸಂತ ಸೇನೆ ಓಡ್ತಾಳಲ್ಲ, ಅವಳ ಕಾಲಿಗೆ ಕಟ್ಟಿದಂತಹ ಗೆಜ್ಜೆಯ ಕಾರಣಕ್ಕಾಗಿ ಆ ಸದ್ದನ್ನು ಕೇಳಿಸಿಕೊಂಡು ಶಕಾರ ಮತ್ತು ಅವನ ಹಿಂಬಾಲಕರು ಅವಳನ್ನು ಹಿಂಬಾಲಿಸ್ತಾರೆ, ಹೊರತು ಅವಳನ್ನು ನೋಡ್ಕೊಂಡಲ್ಲ. ಸೊ ಕಿವಿಯ ಮೂಲಕ ಅವಳನ್ನು ಹಿಂಬಾಲಿಸ್ತಾರೆ ಅನ್ನೋದು ನಮಗೆ ಕಾಣಿಸ್ತದಲ್ಲ ಅಲ್ವಾ? ಸೊ ಕಿವಿಯ ಮೂಲಕ ಅವರು ನೋಡ್ತಿದ್ದಾರೆ ಅನ್ನೋದು ನಮಗೆ ಕಾಣಿಸ್ತದಲ್ಲ. ಇದನ್ನ ನಾಟ್ಯವಲ್ಲದೆ ಬೇರೆ ಯಾವುದೇ ರೀತಿಯಲ್ಲಿಯೂ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ನಾಟ್ಯದ ತಾಕತ್ತು ನಮಗೆ ಕಾಣೋದು ಅಲ್ಲಿ. ಮತ್ತು ಅದೇ ಸೀನ್ನಲ್ಲೇ ಅವಳು ಕೊನೆಗೆ ಯಾವಾಗ ಗೆಜ್ಜೆಯ ಕಾರಣಕ್ಕಾಗಿ ಇವರು ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ದಾರೆ ಅಂತ ಗೊತ್ತಾಗತ್ತಾಗ ಗೆಜ್ಜೆಯನ್ನು ಕಳಚೆ ತೆಗಿತಾಳೆ. ಯಾವಾಗ ಅವಳು ಗೆಜ್ಜೆಯನ್ನು ಕಳಚಿ ಎಸಿತಾಳೋ ಆಮೇಲೆ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ, ಅಂದರೆ ಮರೆಯಾಗ್ಬಿಡ್ತಾರೆ. ಅವಳನ್ನು ಫಾಲೋ ಮಾಡೋಕ್ಕಾಗ ಕತೆ ಮುಂದೆ. ಸೊ ಕತ್ತಲೆಯನ್ನು ಆಸ್ಥೆಟಿಕಲಿ ಕನ್ವಿನ್ಸ್ ಮಾಡುವ ಒಂದು ವಿಧಾನ ಇದೆಯಲ್ಲ, ಅದು ನಾಟ್ಯಧರ್ಮಿಯ ಒಂದು ಶಕ್ತಿ. ಇದನ್ನು ನಾವು ಹೆಚ್ಚು ಹೆಚ್ಚು ಕಂಡುಕೊಳ್ತಾ ಹೋದಾಗೆ ನಮ್ಮ ಇಮ್ಯಾಜಿನೇಷನ್ ಬೆಳೀತಾ ಹೋಗುತ್ತೆ.
ನಾವು ಕರ್ಣಗೋಚರ ಅಂತ ಪದವನ್ನು ಬಳಸ್ತೇವಲ್ಲ, ಕರ್ಣಗೋಚರವಾಗೋದಕ್ಕೆ ಬೇಕಾಗುವ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡೋದಕ್ಕೆ ಇಂತಹ ಸಂದರ್ಭಗಳು ನಮಗೆ ನೆರವಾಗುತ್ತೆ. ನಾವು ಎಷ್ಟು ಅದನ್ನು ಹುಬೇಹೂವಾಗಿ ವಸ್ತು ಪ್ರತಿರೂಪವಾಗಿ ತರೋದಕ್ಕೆ ಪ್ರಯತ್ನಿಸ್ತೀವೋ ಅಷ್ಟು ನಮ್ಮ ಕಲ್ಪನೆ ಮತ್ತು ಭಾವಿಸುವಿಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಅವರ ನಿಲುವು. ಮತ್ತು ಅವರು ಹೇಳ್ತಾರೆ, ನನಗೆ ಧರ್ಮ ಅಂದರೆ ಅದು ಇಸಮ್. ಈಗ ಶಂಕರಾಭರಣ ರಾಗಕ್ಕೆ ಸೋಷಿಯಲ್ ರೆಲೆವೆನ್ಸ್ ಅಂತ ಇದೆ ಅಂತ ಯಾರಾದರೂ ಕೇಳಿದ್ರೆ ಅಂತ ಮಾಡಿದ್ವಿ ಅಂತ, ಹಾಗಲ್ವಲ್ಲ ಅದು. ಹಾಗಾಗಿ ಸೋಷಿಯಲ್ ರೆಲೆವೆನ್ಸ್ ಅಂದರೆ ಏನು? ರಂಗದಲ್ಲಿಯೇ ಅದನ್ನು ಕಟ್ಟಿಕೊಡ್ತಾ ಒಂದು ಹೊಸ ಕಾಣಿಕೆಯನ್ನು ಬೆಳೆಸುವುದು ಅಂದರೆ ಏನು ಅನ್ನೋದನ್ನು ಅವರು ನಾಟ್ಯಶಾಸ್ತ್ರವೇ ಮೊದಲಾದ ಪಾರಂಪರಿಕ ಕಲಾ ಪ್ರಕಾರಗಳ ಮೂಲಕವೇ ಅದರ ಟೂಲ್ಸನ್ನು ತಗೋತಾನೆ ಆಧುನಿಕವಾದಂತಹ ಹಲವು ಪ್ರಶ್ನೆಗಳನ್ನು ಎತ್ತುತ್ತಾ ಹೋಗ್ತಾರೆ. ಅವರು ಸುಮಾರು 26ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಕೆಲವು ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ನಾಟಕಗಳಿದ್ದಾವೆ. ಅದು ಅವರೊಂದು ನಳದಮಯಂತಿಗೆ ಸಂಬಂಧಪಟ್ಟ ಹಾಗೆ ಆ ಕಥೆಯನ್ನು ಪತ್ನಿ ಹೆಸರು ನೆನಪಡ್ತಾ ಇಲ್ಲ, ಅಭಿನಯ ಭಾರತೀಯವರ ಫೆಸ್ಟಿವಲ್ನಲ್ಲೇ ಬಹಳ ಕಾಲದ ಹಿಂದೆ ಅದು ಪ್ರಯೋಗಿಸಲ್ಪಟ್ಟಿದೆ. ಪಾತ್ರ ಮತ್ತು ನಟ ಇವರಿಬ್ಬರ ನಡುವಿನ ಡಿಸ್ಟನ್ಸ್ಗೆ ಸಂಬಂಧಪಟ್ಟಂತ ಒಂದು ನಾಟಕ, ಅದ್ಭುತವಾದ ನಾಟಕ. ಸೈಕಲಾಜಿಕಲಿ ಆಗುವ ಇಂಪ್ಯಾಕ್ಟಿಗೆ ಸಂಬಂಧಪಟ್ಟಂತೆ, ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳನ್ನು ಹಲವು ಪ್ರಶ್ನೆಗಳನ್ನು ಅದು ಎತ್ಕೋತಾ ಅದರ ಪರ್ಫಾರ್ಮೆನ್ಸ್ನಲ್ಲಿ ಈ ಎಲ್ಲ ನಾಟ್ಯ ಶೈಲಿಯನ್ನು ಬಳಸ್ತಾರೆ. ಆದರೆ ಅಪ್ಪಟ ಆಧುನಿಕವಾದ ಪ್ರಶ್ನೆಯನ್ನು ಎತ್ಕೋತಾರೆ. ಅವರ ಶಾಕುಂತಲ ನಾಟಕವನ್ನು ನೋಡಬೇಕು. ಶಾಕುಂತಲ ನಾಟಕದಲ್ಲಿ ಬೇಟೆ ಮತ್ತು ಬೇಟ ಅದು ಎರಡನ್ನ ಸೇರಿಸ್ತಾರೆ. ನಗರ ಗ್ರಾಮೀಣವನ್ನು ಬೇಟೆಯಾಡ್ತಾರೆ, ದುಷ್ಯಂತ ಶಕುಂತಲೆಯನ್ನು ಬೇಟೆಯಾಡ್ತಾರೆ. ಅದನ್ನು ಹೇಗೆ ಶುರು ಮಾಡ್ತಾರೆ ಅವರು ಅಂತಂದ್ರೆ, ಮೊದಲು ಸಿಂಹ ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬರುತ್ತೆ. ಬೇಟೆಯ ಆಟ ಆರಂಭ ಆಗುತ್ತೆ. ಮೂವಾಗ್ತಾ ನಿಧಾನಕ್ಕೆ ಸಿಂಹ ಕಾಣಲ್ಲ. ಸಿಂಹದ ಜಾಗದಲ್ಲಿ ದುಷ್ಯಂತ ಕಾಣಿಸೋಕೆ ಶುರು ಮಾಡ್ತಾರೆ. ಜಿಂಕೆ ಓಡ್ತಾ ಅಂದ್ರೆ ದುಷ್ಯಂತ ಜಿಂಕೆ ಅಡ್ಸ್ಕೊಂಡ್ ಬರ್ತಾನೆ. ಜಿಂಕೆ ಓಡ್ತಾ ನಿಧಾನಕ್ಕೆ ಶಕುಂತಲೆಯಾಗಿ ಕನ್ವರ್ಟ್ ಆಗ್ತಾನೆ. ಮೊದಲ ಹಂತದ ಒಂದು ಕ್ರಿಯೆಯ ಚಲನೆ ಮತ್ತು ಸಂಗೀತದ ಮೂಲಕ ಇಡೀ ನಾಟಕದ ಥೀಮನ್ನು ಅವರು ಕಟ್ಕೊಡ್ತಾರೆ. ಎಲ್ಲಿಯೂ ಭಾಷೆಯನ್ನು ಬಳಸಲ್ಲ. ಆದರೆ ಅವ್ರು ಹೇಳ್ತಾ ಇರೋದು, ನಾನು ಇದನ್ನು ಪಡ್ಕೊಂಡಿದ್ದು ಅಪ್ಪಟವಾಗಿ ಸಾಹಿತ್ಯದ ಒಳಗಡೆ ಇರುವ ಇಮೇಜಿನಿಂದ ಪಡ್ಕೊಂಡೆ. ಆಘ್ರಾಣಿಸಲ್ಪಡದಿರುವ ಪುಷ್ಪ ಅಂತ ಒಂದು ಮಾತು ಬರುತ್ತೆ ಶಕುಂತಲೆ ಬಗ್ಗೆ. ಆಗ ನಾನು ದುಷ್ಯಂತನ ಜೊತೆಗೆ ದುಷ್ಯಂತನ ಹಲವು ದುಂಬಿಗಳು ಬಂದು ಅಟ್ಯಾಕ್ ಮಾಡುವ ಹಾಗೆ ಡಿಸೈನ್. ಯಾಕೆಂದ್ರೆ ಈ ಡಿಸೈನ್ ಮಾಡೋದಕ್ಕೆ ಸಿಕ್ಕ ಆಕಾರ ಇದೆಯಲ್ಲ, ಅದು ಸಾಹಿತ್ಯದ ಆಕಾರ. ಅಲ್ಲಿಯ ಧ್ವನಿಯನ್ನು ನಾನು ಗ್ರಹಿಸಿಕೊಂಡ ಕ್ರಮ. ಸೊ ಶಕುಂತಲೆಯನ್ನ ಈತ ಬೇಟೆಯಾಡ್ತಿದ್ದಾನೆ ಅನ್ನುವ ಒಂದು ಇಮೇಜ್ ಇದೆಯಲ್ಲ, ಅದು ಸಾಂಪ್ರದಾಯಿಕ ಶಕುಂತಲ ನಾಟಕಕ್ಕೆ ಬೇರೆಯದೇ ಆದಂತಹ ಧ್ವನಿಯನ್ನು ಮತ್ತು ಇದನ್ನು ತುಂಬ ಹಿಂದೆ ಮಾಡಿದ್ದು. ಕರ್ಣಭಾರದಲ್ಲಿ ಕರ್ಣನ
ಕರ್ಣನನ್ನು ಹುಟ್ಟಿಸಿದ ಸೂರ್ಯ ಮತ್ತು ಅರ್ಜುನನನ್ನು ಹುಟ್ಟಿಸಿದಂತಹ ಇಂದ್ರ. ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಂದ್ರ ತನ್ನ ಮಗನನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಕರ್ಣನ ಕವಚ ಕುಂಡಲ ತಗೊಳ್ಳೋದಕ್ಕೆ ಭಾಸನ ಕರ್ಣವಾಯಿತು. ಅದಕ್ಕೆ ಇವರು ಬಹಳ ಅದ್ಭುತ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಏನಂದ್ರೆ, ಮೊದಲು ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದಾಗ ಅಲ್ಲಿ ಸೂರ್ಯನು ಬಂದಿರ್ತಾನೆ. ಅಲ್ಲಿ ಸೂರ್ಯನಿಗೂ ಇಂದ್ರನಿಗೂ ಒಂದು ಕ್ಲಾಶ್ ಆಗುತ್ತೆ. ಆ ಕ್ಲಾಶ್ ಇದೆಯಲ್ಲ, ಆ ಸಂಘರ್ಷದ ಮೂಲಕವಾಗಿಯೇ ಮುಂದೆ ಕರ್ಣ ಅದನ್ನೆಲ್ಲ ಮೀರಿ ರಥವನ್ನು ಮುಂದುವರಿಸ್ಕೊಂಡು ಹೋಗುವ ಒಂದು ಛಾತಿ ಪಡ್ಕೊಳ್ಳೋದಕ್ಕೆ ಆ ಸಂಘರ್ಷದ ಇಮೇಜ್ ನೆರವಾಗುತ್ತೆ. ಮತ್ತು ಈ ಇಮೇಜ್ ಇದೆಯಲ್ಲ, ಇದು ವಾಚ್ಯವಾಗಿ ಬರೆಯಲ್ಪಟ್ಟ ಇಮೇಜ್ ಅಲ್ಲ ನಾಟಕದಲ್ಲಿ. ಆಗಲೇ ಹೇಳಿದಾಗೆ ಸಹಿತಸ್ಯ ಭಾವದಿಂದ ಅದನ್ನು ನೀವು ಅವಲೋಕಿಸಿದಾಗ ಕಂಡುಬರುವ, ಆ ಕಾವ್ಯದಿಂದ ಕಂಡುಬರುವ ಒಂದು ಮನೋಧರ್ಮ, ಅದರಲ್ಲಿ ಅದರ ಧ್ವನಿಯ ಮೂಲಕ ಕಂಡುಬರುವ ಒಂದು ಮನೋಧರ್ಮ, ಅದನ್ನು ನಾನು ಹುಡುಕಿದೆ ಅಂತ ಅವರು ಅದನ್ನು ವಿಶ್ಲೇಷಿಸ್ತಾರೆ. ಮತ್ತು ತಮ್ಮ ರೂಟ್ನಲ್ಲಿರುವ, ತಮ್ಮ ಸುತ್ತಮುತ್ತಲೂ ಇರುವ ಪರಂಪರೆಯಲ್ಲಿರುವ ತುಂಬ ಸೂಕ್ಷ್ಮವಾದ ಒಳನೋಟ ಇದೆಯಲ್ಲ, ಪರಂಪರೆಯನ್ನು ನೋಡುವ ಒಂದು ಗುಣ ಇದೆಯಲ್ಲ, ಅದು ಸಹ ಬಹಳ ಮುಖ್ಯವಾದಂತಹ ಗುಣ. ನಮ್ಮ ಕಣ್ಣೆದುರಿಗೆ ಇರುವ ಅಂತಹ ಹಲವು ಸಂಗತಿಗಳನ್ನು ನಮಗೆ ಗುರುತಿಸುವುದಕ್ಕೆ ಆಗ್ತಾ ಇಲ್ಲ. ಅದು ನಮ್ಮ ಪ್ರಾಬ್ಲಮ್. ಅದು ಲೋಕಧರ್ಮಿ ಮತ್ತು ನಾಟ್ಯಧರ್ಮಿಯನ್ನು ಅವರು ವಿಶ್ಲೇಷಿಸುವಾಗ ಒಂದು ಘಟನೆಯನ್ನು ಹೇಳ್ತಾರೆ ಅವರು. ನಾನು ಕೃಷ್ಣನಾಟವನ್ನು ನೋಡಿದೆ, ಬಹಳ ಇಂಟ್ರೆಸ್ಟಿಂಗ್ ಅದು. ಏನಂದ್ರೆ, ಆ ಕೃಷ್ಣನಾಟದಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಹಾಫ್ ಕರ್ಟನ್ ಹಿಡಿತಾರೆ. ಫಸ್ಟ್ ಹಾಫ್ ಕರ್ಟನ್ ಹಿಡಿತಾರೆ. ಹಾಫ್ ಕರ್ಟನ್ ನೀಲಿ ಬಣ್ಣದ, ಕಲರ್ ಇಂಪಾರ್ಟೆಂಟ್, ನೀಲಿ ಬಣ್ಣದ. ಯಾಕೆಂದ್ರೆ ಅದು ವಿಷಕ್ಕೆ ಸಂಬಂಧಪಟ್ಟ, ಅದರ ಹಿಂದೆ ಕಾಳಿಂಗ ಇದೆ. ಆ ನೀಲಿ ಬಣ್ಣದ ಒಂದು ಬಟ್ಟೆಯ ಹಿಂದಿಂದ ಒಂದು ಕಟ್ಟಿಗೆಯ ಸಣ್ಣ ಹಾವಿನ ಥರದ ಒಂದು ಕಟ್ಟಿಗೆ ಪೀಸನ್ನು ಹಿಂಗೆ ಆಡಿಸ್ತಾರೆ. ಪರದೆಯ ಈಚೆಗಿರುವಂತಹ ಕೃಷ್ಣ ಪಾತ್ರಧಾರಿ ಒಂದು ಹಂತದ ನಂತರ ಪರದೆಯ ಆಚೆ ಜಿಗಿದು ಅಲ್ಲಿ ನಾಟ್ಯವನ್ನು ಆರಂಭಿಸ್ತಾನೆ. ಆವಾಗ ಆ ಕಟ್ಟಿಗೆಯ ಪೀಸ್ ಬಿಟ್ಬಿಡ್ತಾರೆ, ಪರದೆ ಬಿಟ್ಬಿಡ್ತಾರೆ. ಆಗ ಕಾಳಿಂಗನ ಮೇಲೆ ಕುಣಿತಾ ಇರುವ ಕೃಷ್ಣ ಇದ್ದಾನಲ್ಲ, ಆವಾಗ ಯಾವ ಪರಿಕರವೂ ಇರುವುದಿಲ್ಲ, ಬರೇ ನಾಟ್ಯದ ಮೂಲಕ ಮುಂದೆ ಬೆಳ್ಕೊಂಡು ಹೋಗುತ್ತೆ. ಅಂದರೆ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿ ಬೆಸೆಯುವ ಒಂದು ಟೈಮ್ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಅದು ನಾವು ಅದನ್ನು ಗುರುತಿಸಿದರೆ, ಅದನ್ನು ನಾವು ಏನಾದರೂ ಸರಿಯಾಗಿ ಅಭಿಜ್ಞಾನ, ಪ್ರತ್ಯಭಿಜ್ಞಾನ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆದರೆ, ಆಗ ನಾವು ಲೋಕಧರ್ಮಿಯಿಂದ ನಾಟ್ಯಧರ್ಮಿಗೆ ಬರಬಹುದಾದ ಕ್ರಮ ಏನು ಅಂತ ನಮಗೆ ಗೊತ್ತಾಗತ್ತೆ ಅಂತ. ಸೊ ಸ್ಕ್ರಿಪ್ಟ್, ಇಂಟರ್ಪ್ರಿಟೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದ ಸಂಗತಿ ಇಮ್ಯಾಜಿನೇಷನ್. ನಟನ ಇಮ್ಯಾಜಿನೇಷನ್ನನ್ನು ಬೆಳೆಸೋದಕ್ಕೆ ನಾಟ್ಯಧರ್ಮಿಯಲ್ಲಿ ಬಹಳಷ್ಟು ಅವಕಾಶ ಇದೆ. ಮತ್ತು ದೇಹಕ್ಕೆ ಇಂಥದೊಂದು ತರಬೇತಿ ತುಂಬ ಮುಖ್ಯ ಅಂತ ಅವರು ಪ್ರತಿಪಾದಿಸಿದ್ದಾರೆ. ಕಾವಲಮ್ಮ ಅವರು ಬಹಳ ಪ್ರಸಿದ್ಧ ಗಾಯಕರು, ಬಹಳ ಪ್ರಸಿದ್ಧ ಕವಿಗಳು ಸಹ. ಸಿನಿಮಾಗಳಿಗೆ ಸಂಗೀತ ನೀಡಿದ್ದಾರೆ. ಅರವಿಂದನ್ ಅಂತ ಬಹಳ ಪ್ರಮುಖ ಸಿನಿಮಾ ನಿರ್ದೇಶಕನ ಸಿನಿಮಾ ಕಮ್ಮಾಟಿ ಸಿನಿಮಾಗಳಿಗೆ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ. ಕಲಾ ಸಂಗತಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳಲ್ಲಿ ಬಹಳ ಆಳವಾದಂತಹ ಅನುಸಂಧಾನವನ್ನು ಮಾಡಿದ್ದಾರೆ.
ಮಲಯಾಳಿ. ಆ ನೆಲ, ಆ ಭಾಷೆ ಅಲ್ಲಿಯೇ ಇದ್ದು ಅಲ್ಲಿಂದ ಒಂದು ವಿಶ್ವಾತ್ಮಕವಾದಂತಹ ರಂಗಭಾಷೆಯನ್ನು ಅಥವಾ ಆ ವಿಶ್ವಾತ್ಮಕ ರಂಗಭಾಷೆಯ ಜೊತೆಗೆ ಸಂವಾದ ನಡೆಸ್ತಾ ಹೋಗಿದ್ದಾರೆ. ಇಲ್ಲಿ ಇದ್ದು ಈ ಜಗತ್ತಿನ ಜೊತೆಗೆ ತುಂಬ ಅರ್ಥಪೂರ್ಣವಾದಂತಹ ಸಂವಾದವನ್ನು ಏರ್ಪಡಿಸುವಂಥ ಬಗೆ ಏನು ಅನ್ನುವುದಕ್ಕೆ ಸಹ ಕಾವಲಂ ಅವರ ಕೊಡುಗೆ ಅನ್ನೋದಕ್ಕೆ ಒಂದು ಮಾದರಿ ಸಹ ಕಾವಲಂ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಆಧುನಿಕ ರಂಗಭೂಮಿಯ ವಿದ್ಯಾರ್ಥಿಯಾಗಿ ನನಗೆ ಅವರ ಈ ಬಗೆಯ ಕೊಡುಗೆ ತುಂಬ ಮುಖ್ಯವಾದದ್ದು ಮತ್ತು ಈ ಕಾಲಘಟ್ಟಕ್ಕಂತೂ ತುಂಬ ತುಂಬ ಮುಖ್ಯವಾದದ್ದು ಅಂತ ಮತ್ತೆ ನಾನು ಹೇಳ್ತಾ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಈ ಕಾಲ ಸಾಹಿತ್ಯದ ಸಂಬಂಧವನ್ನು ಬಿಟ್ಕೊಡ್ತಾ ಇರುವಂಥ ಕಾಲ ಮತ್ತು ನಮ್ಮ ಪರಂಪರೆಯನ್ನು ನಿರಾಕರಿಸ್ತಾ ಇರುವಂಥ ಇದು ಎರಡನ್ನ ಬೆಸೆಯುವ ಒಂದು ಬಗೆಯ ಮಾರ್ಗವನ್ನು ಕಾವಲು ಶೋಧಿಸಿಕೊಟ್ಟಿದ್ದಾರೆ. ನಾವು ಕ್ರಮಿಸಬಹುದಾದಂತಹ ಹಲವು ಸಾಧ್ಯತೆಗಳನ್ನು ಅವರ ರಂಗ ಪ್ರಕಾರಗಳ ನಾಟಕಗಳ ವಿಶ್ಲೇಷಣೆ ಹಾದಿ ತೋರಿಸೋದಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾ. ಕಾವಲಂ ಅವರನ್ನು ತುಂಬ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ತಾ ನನ್ನ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಜೊತೆಗೆ ಕಳೆದ ಪ್ರತಿ ಸೋಮವಾರ 5 ಸೋಮವಾರ ಇವತ್ತಿನ ಸೇರಿ 5 ಜನ ರಂಗ ನಿರ್ದೇಶಕರ ಬಗ್ಗೆ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಗ್ರಹಿಕೆಗೆ ನಿಲುಕಿದ ಮತ್ತು ನನಗೆ ಈ ಕಾಲಕ್ಕೆ ಅಗತ್ಯವೆನಿಸಿದ ಕೆಲವು ಮಾತುಗಳು, ಅವರ ರಂಗಕಾಯಕರಿಗೆ ಅಗತ್ಯವೆನಿಸಿದ ಮಾತುಗಳನ್ನು ನಾನು ಹಾಗಾಗಿ 5 ಜನರ ಸಂಪೂರ್ಣ ವಿವರಗಳು ಖಂಡಿತವಾಗಿ ಇದಲ್ಲ. ಇದು ತುಂಬ ಆಂಶಿಕವಾಗಿರೋದೆ. ಕಾಲೋಚಿತವಾದ ಕಾಡುಗಳನ್ನು ಹೆಕ್ಕಿಡುವುದು ಅಂತ ಮಾತು. ನಾನು ಈ 5 ಜನ ರಂಗ ನಿರ್ದೇಶಕರ ರಂಗಕಾಯಕದಲ್ಲಿ ನಾವು ಹೆಕ್ಕಿಟ್ಟುಕೊಳ್ಳಬಹುದಾದ ಕಾಲೋಚಿತ ಕಾಡುಗಳು ಏನು ಅನ್ನೋದನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟು ಕೆಲವನ್ನ ಎಚ್ಚೆತ್ತಿದ್ದೇನೆ, ಹಲವು ಬಿಟ್ಟು. ನೀವೆಲ್ಲರೂ ಇಂಥ ಕಾಡುಗಳನ್ನು ಆಯೋದಕ್ಕೆ ಶುರು ಮಾಡಿದರೆ ನಮ್ಮ ಬೊಗಸೆ ತುಂಬಬಹುದು ಅಂತ ಅನ್ಸುತ್ತೆ. ಈ 5 ಜನ ರಂಗ ನಿರ್ದೇಶಕರ ಕುರಿತು ಮಾತನಾಡೋದಕ್ಕೆ ಕೇಳಿಕೊಂಡು ಒತ್ತಾಯ ಮಾಡಿ ಈ ನೆವದಲ್ಲಿ ನಾನು ಮತ್ತೊಮ್ಮೆ ಈ 5 ಜನರ ಕುರಿತು ಪುನರ್ ಶೋಧಿಸಿಕೊಳ್ಳುವುದಕ್ಕೆ ಅವಕಾಶ ಆಗಿದೆ. ಅದಕ್ಕೆ ಅವಕಾಶ ಕೊಟ್ಟಂಥ ಅಭಿನಯ ಭಾರತಿ ವೆಂಕಟೇಶ್ವರ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಕೇಳ್ತಾ ಇದ್ದೀನಿ. ನಿಮಗೆ ಮುಂದೆ ಕೇಳಲಿರುವ ವಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ.